ಓಕೆ ಹಾಯ್, ನಾವು ಸೆಂಟರ್ ಫಾರ್ ಬ್ರೈನ್ ರಿಸರ್ಚ್ IISc ಡಿಪಾರ್ಟ್ಮೆಂಟ್ ಟೀಮಿಂದ. ಸೊ ಇದು ಮಕ್ಕಳಿಗಂತ ಇಲ್ಲಿ ನಾವು ಎಲ್ಲಿ ಬ್ರೈನ್ ಏನೇನು ಪಾರ್ಟ್ಸ್ ಇದೆ, ಬ್ರೈನ್ ಫಂಕ್ಷನ್ ಇದೆ, ಸ್ಕೂಲ್ ಲೆವೆಲಲ್ಲಿ ಮಕ್ಕಳಿಗೆ ಎಷ್ಟು ಅರ್ಥ ಆಗಬೇಕು ಅಷ್ಟು ಲೆವೆಲಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀವಿ. ಸೊ ಇದು ಕಂಪ್ಲೀಟ್ ಬ್ರೈನ್ ಫಂಕ್ಷನು, ಬ್ರೈನ್ ಪಾರ್ಟ್ಸು. ಸೊ ನಮ್ಮ ಇಡೀ ಟೀಮ್ ಇಷ್ಟು ಜನ ಇದ್ದೀವಿ, ಎಲ್ಲರೂ ಡಾಕ್ಟರ್ಸು, ಟೀಮ್ ಆಫ್ ಡಾಕ್ಟರ್ಸ್, ಟೀಮ್ ಆಫ್ ಸೈಂಟಿಸ್ಟ್ ಎಲ್ಲರೂ ಇದ್ದಾರೆ. ಸೊ ನಾವಿಲ್ಲಿ ಅದನ್ನೇ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿವೇದ. ನನ್ನ ಶಾಲೆಯ ಹೆಸರು GKBMS ಮಲ್ಲೇಶ್ವರ ಪ್ರಧಾನ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ಕಾಡಿನ ಪ್ರಾಣಿಗಳು ಆಭರಣ. ನಮ್ಮ ಪರಿಸರದಲ್ಲಿ ಒಂದು ಪ್ರಾಣಿ ಮತ್ತೊಂದು ಜೀವಿಯನ್ನು ಆಹಾರವಾಗಿ ತಿನ್ನುವುದು ಆಹಾರದ ಸರಪಳಿ, ಫುಡ್ ಚೈನ್. ಇದೇ ನಮ್ಮ ಪರಿಸರದಲ್ಲಿ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಸಮತೋಲನವಿದೆ. ಉದಾಹರಣೆ, ಸಸ್ಯಗಳು ಮಿಡತೆ ತಿನ್ನುತ್ತದೆ, ಮಿಡತೆಯನ್ನು ಕಪ್ಪೆ ತಿನ್ನುತ್ತೆ, ಕಪ್ಪೆಯನ್ನು ಹಾವು ತಿನ್ನುತ್ತೆ, ಹಾವನ್ನು ಹದ್ದು ತಿನ್ನುತ್ತೆ, ಹದ್ದನ್ನು ಹುಳಿ ತಿನ್ನುತ್ತೆ. ಇನ್ನೊಂದು ಉದಾಹರಣೆ, ಸಸ್ಯವನ್ನು ಮೊಳ ತಿನ್ನುತ್ತೆ, ಮೊಲವನ್ನು ತೋಳ ತಿನ್ನುತ್ತೆ, ತೋಳವನ್ನು ಹುಳಿ ತಿನ್ನುತ್ತೆ, ಹುಳಿಯನ್ನು ಬೇಟೆಗಾರ ಹಿಡಿದು ಸಾಯಿಸುತ್ತಾನೆ. ಧನ್ಯವಾದ. ಜ್ಯುವೆಲ್ಸ್ ಆಫ್ ಫಾರೆಸ್ಟ್ ಅಂತ ಪ್ರಾಣಿಗಳು ಕಾಡಿನ ಆಭರಣಗಳಂತೆ. ಈ ಆಭರಣಗಳನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಹೇಗೆ ಬೇಟೆಯಾಡಿ ಕಾಡನ್ನು ನಾಶ ಮಾಡ್ತಾ ಇದ್ದಾನೆ. ಮತ್ತು ಈಗ ಕಾಡುಗಳನ್ನು ಕಾವಲುಗಾರರು ಅಂತ ಹೇಳಿದ್ರೆ ನಮ್ಮ ಬುಡಕಟ್ಟು ಜನಾಂಗದವರು ಅಥವಾ ಕಾಡು ಮನುಷ್ಯರು ಈ ಕಾಡುಗಳನ್ನು ಉಳಿಸುವಂಥ ಅವಿರತ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ ಅನಾದಿ ಕಾಲದಿಂದಲೂ ಕೂಡ. ಹಾಗಾಗಿ ಇವರು ಕಾಡುಗಳಲ್ಲಿ ಕಾಡ್ಗಿಚ್ಚುಗಳಿಗೆ ಬಂದರೆ ಅವುಗಳನ್ನು ತಡೆಗಟ್ಟೋದಾಗಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ಕಡಿಮೆ, ತಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ, ಸ್ವಾರ್ಥಿಗಳಾಗದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸ್ಕೊಳ್ತಾರೆ ಈ ಸಂಪನ್ಮೂಲಗಳನ್ನು. ತದನಂತರ ಕಾಡುಗಳನ್ನು ಬೆಳೆಸೋದು ಕೂಡ ನಮ್ಮ ಬುಡಕಟ್ಟು ಜನಾಂಗದವ್ರದ್ದೇ ಆಗಿರುತ್ತೆ. ಹಾಗಾಗಿ ಈ ಬುಡಕಟ್ಟು ಜನಾಂಗದವರು, ಕಾಡು ಮನುಷ್ಯರು ನಮ್ಮ ಕಾಡುಗಳನ್ನು ಉಳಿಸಿ ಬೆಳೆಸುವಂಥ ಸಂರಕ್ಷಕರು ಅನ್ನೋ ಒಂದು ಥೀಮ್ನಲ್ಲಿ ನಾವು ಕಾಡು ಪ್ರಾಣಿಗಳ ಜೊತೆ ಹೇಗೆ ಸಮನ್ವಯವನ್ನು ಮಾಡಿಕೊಂಡು ಕಾಡು ಜನರು ಅನಾದಿ ಕಾಲದಿಂದ ಹೇಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಈ ಥೀಮನ್ನು ನಾವೀಗ ಮಾಡಿದ್ದೀವಿ. ಇದು ಈಗೋ ಸಿಸ್ಟಮಲ್ಲಿ ಸಸ್ಯಾಹಾರಿಗಳು ಮತ್ತು ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನೋದ್ರ ಮೂಲಕ ಹೇಗೆ ಸಮತೋಲನವನ್ನು ಕಾಯ್ಕೊಂಡು ಬರ್ತಾ ಇದ್ದಾವೆ, ಹಾಗೆ ಈ ಸಮತೋಲನವನ್ನು ಹೇಗೆ ಮನುಷ್ಯ ತನ್ನ ಪ್ರಕೃತಿಯಲ್ಲಿ ವಿನಾಶ ಮಾಡೋದ್ರ ಮೂಲಕ ಹೇಗೆ ತನ್ನ ಅಸ್ತಿತ್ವವನ್ನು ಬೆಳೆಸ್ಕೊಂಡು ಈ ಕಾಡು ಸಂಘರ್ಷಕ್ಕೆ ಇಳಿದಿದ್ದಾನೆ. ಹಾಗಾಗಿ ಪ್ರಾಣಿಗಳು ತಮ್ಮ ಅಸ್ತಿತ್ವ ನೆಲೆಗಳಿಲ್ದಲೆ ಹೇಗೆ ನಾಡಿಗೆ ದಾಳಿ ಮಾಡ್ತಾ ಇದ್ದಾವೆ ಅನ್ನೋದನ್ನು ಒಂದು ಸಣ್ಣ ಥೀಮನ್ನು ನಾವೀಗ ನಮ್ಮ ಶಾಲೆ ಪರವಾಗಿ ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಮಲ್ಲೇಶ್ವರಂ ಭಾಗದಲ್ಲಿ ನಮ್ಮ ಈ ಒಂದು ಭಾಗದ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿ ಅಶ್ವತ್ಥನಾರಾಯಣ ಸರ್ ಅವರು ಮಲ್ಲೇಶ್ವರಂ ಕ್ಷೇತ್ರದಲ್ಲೇ ಈ ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು, ಅದರಲ್ಲೂ ವಿಶೇಷವಾಗಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಒಂದು ದತ್ತು ರೀತಿಯಲ್ಲಿ ತೆಗೆದುಕೊಂಡು ಸಾಮಾಜಿಕ ಒಂದು CSR ಫಂಡ್ಗಳಲ್ಲಿ ಅವನ್ನೆಲ್ಲ ಕರ್ಕೊಂಡು ಬಂದು ಸರ್ಕಾರಿ ಶಾಲೆಗಳನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾಡೆಲ್ ಸ್ಕೂಲ್ಗಳಾಗಿ ಮಾಡಬೇಕನ್ನುವಂಥ ಅವರ ಒಂದು ಆಶಯ ಏನಿದೆ, ಆ ನಿಟ್ಟಿನಲ್ಲಿ ಅವರು ಈ ಒಂದು ಶಾಲೆಯನ್ನು ಒಂದು ಜಪಾನ್ ಮಾಡೆಲ್ನಲ್ಲಿ ಕಟ್ಟಿಸಿರ್ತಕ್ಕಂಥದ್ದು. ಮತ್ತು ಇಡೀ ಒಂದು ಕರ್ನಾಟಕದಲ್ಲಿ ಈ ರೀತಿಯಾದಂಥ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಸಿಗ್ತಕ್ಕಂಥದ್ದು ಭಾಳ ಅಪರೂಪ. ಇಲ್ಲಿ ಒಂದು ಸುಮಾರು 26 ಕ್ಲಾಸ್ ರೂಮ್ಸ್ಗಳಿದೆ, ಮತ್ತು ಜೊತೆಗೆ ಆ ತಂತ್ರಜ್ಞಾನವನ್ನು ಅಡಾಪ್ಟ್ ಮಾಡಿದ್ದಾರೆ ಇದರಲ್ಲಿ, ಮತ್ತು ಒಳ್ಳೆಯ ಫ್ಯಾಕಲ್ಟಿ ಇದ್ದಾರೆ. ಇಲ್ಲಿ ಹೇಳ್ಕೊಡ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಫ್ಯಾಕಲ್ಟಿ ಇದ್ದಾರೆ. ಅವರೆಲ್ಲವನ್ನು ಅಡಾಪ್ಟ್ ಮಾಡಿ ಈ ಒಂದು ಸಂಸ್ಥೆಯನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಮಾದರಿಯಾಗಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಡಾಕ್ಟರ್ ಸಿ ಅಶ್ವತ್ಥನಾರಾಯಣ ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ಅವರು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಕ್ಯಾಂಪಸ್ನಲ್ಲಿ ಮಾಡಿದ್ದಾರೆ. ಜೊತೆಗೆ ಈ ಕ್ಯಾಂಪಸ್ಸು ಸುಮಾರು ಒಂದು 5.5 ಎಕರೆ ಪ್ರದೇಶದಲ್ಲಿ ಅವರು LKGಯಿಂದ ಹಿಡಿದು, ಅಂಗನವಾಡಿಯಿಂದ ಹಿಡಿದು LKG, UKG ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಮತ್ತು ಉನ್ನತ ಶಿಕ್ಷಣದವರೆಗೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರ ಮುಂದಿನ ಭಾಗವಾಗಿ ಅವರು ಇಲ್ಲಿ ಈ ಒಂದು ಕ್ಯಾಂಪಸ್ಸಲ್ಲಿ ಡಿಪ್ಲೊಮಾ ಆನ್ ಪಾಲಿಟೆಕ್ನಿಕ್ ಕಾಲೇಜ್ ಮಾಡುವಂಥ ಆಶಯ ಇದೆ. ಸೊ ಇದರಲ್ಲಿ ನಿಮಗೆ ಅರ್ಥ ಆಗುತ್ತೆ ಅವರ ಒಂದು ಆಶಯ ಏನಿದೆ. ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಈ ಭಾಗದಲ್ಲಿರ್ತಕ್ಕಂಥ ಜನರನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ದು. ಮತ್ತು ಈ ಶಾಲೆಯಲ್ಲಿ ತುಂಬ ದೂರದಿಂದ ಬರ್ತಕ್ಕಂಥ ಮಧ್ಯಮ ವರ್ಗದ, ಬಡ ವರ್ಗದ ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಅವ್ರಿಗೆ ಏನು ಖಾಸಗಿ ಶಾಲೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದಕ್ಕಿಂತ ಹೆಚ್ಚಿನ ಸೌಲಭ್ಯ ಈ ಒಂದು ಸಂಸ್ಥೆಯಲ್ಲಿ ಸಿಗಬೇಕು ಅನ್ನುವಂಥದ್ದು ಆಶಯ. ಆ ನಿಟ್ಟಿನಲ್ಲಿ ಅವರು ಎಲ್ಲ ರೀತಿಯಾದಂಥ ಒಂದು ಶ್ರಮವನ್ನು ಇಲ್ಲಿಗೆ ಹಾಕಿದ್ದಾರೆ. ಇಲ್ಲಿಗೆ ಹಾಕಿ ಅವರು ತಂತ್ರಜ್ಞಾನವನ್ನು ಶಿಕ್ಷಣದ ಜೊತೆಯಲ್ಲಿಯೇ ತಂತ್ರಜ್ಞಾನವನ್ನು ಬಳಸ್ಕೊಂಡು ಹೇಗೆಲ್ಲ ಒಂದು ಬದಲಾವಣೆಯನ್ನು ಮಾಡ್ಬೋದು ಅನ್ನೋದಕ್ಕೆ ಈ ನಮ್ಮ ಶಾಲೆ ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆ ಸರ್.